ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ತನು ಯಶು ವ್ಲಾಗ್ಸ್. ಇವತ್ತಿನ ವ್ಲಾಗ್ ತುಂಬ ಸ್ಪೆಷಲ್ ಆಗಿರುತ್ತೆ. ಯಾಕೆ ಅಂತಂದರೆ ನನ್ನ ಸ್ಪೆಷಲ್ ಡೇ, ಅದು ನನ್ನ ಸೀಮಂತದ ವ್ಲಾಗ್ ಆಗಿರುತ್ತೆ. ಆ್ಯಂಡ್ ಇದು ಡಿಸೆಂಬರ್ 5th. ಮೆಹಂದಿ ಹಾಕ್ಸ್ಕೊಳ್ತಾ ಇದ್ದೆ. ಮನೆಯಲ್ಲೇ ಯಶೋರು ಬುಕ್ ಮಾಡಿದ್ರು, ಮನೆಗೆ ಬಂದು ಮೆಹಂದಿ ಹಾಕ್ಕೊಡ್ತಿದ್ರು. ನಾನು ಮತ್ತು ಗೌರಿ ಅಮ್ಮ ಇಬ್ಬರೇ ಇದ್ದಿದ್ದರಿಂದ ನಾನು ಗೌರಿ ಅಮ್ಮ ಇಬ್ಬರೇ ಹಾಕ್ಸ್ಕೊಂಡಿದ್ದು ಮೆಹಂದಿ. ಆ್ಯಂಡ್ ಇದು ಡಿಸೆಂಬರ್ 5th ನಡೆದಿದ್ದ ಪ್ರೋಗ್ರಾಮು. ಆ್ಯಂಡ್ ನಾನು ಹೇಗೆ ಅಂದ್ಕೊಂಡಿದ್ದೆ ನನ್ನ ಸೀಮಂತ ನಡಿಬೇಕು, ಹೇಗಾಗಬೇಕು ಅಂತ, ಅದೇ ರೀತಿ ನನ್ನ ಸೀಮಂತ ಆಯಿತು. ಬಟ್ ಡಿಸೆಂಬರ್ 6 ನನಗೆ ಫುಲ್ ಹುಷಾರಿರಲಿಲ್ಲ. ಐ ಥಾಟ್ ಸೀಮಂತ ಫ್ಲಾಪ್ ಆಗ್ಬೋದೇನೋ ಅಂತ ಫುಲ್ ಟೆನ್ಷನಲ್ಲಿದ್ದೆ. ಬಟ್ ಸೀಮಂತ ತುಂಬ ಚೆನ್ನಾಗಾಗಿದೆ. ನೀವು ಮುಂದೆ ಹೋಗ್ತಾ ಹೋಗ್ತಾ ವ್ಲಾಗಲ್ಲಿ ನೋಡ್ಬೋದು ಸೀಮಂತ ಕ್ಲಿಪ್ಪಿಂಗು, ಮೇಕಪ್ ಹೇಗಾಗಿದೆ, ಆ್ಯಂಡ್ ಮೇಕಪ್ ಆರ್ಟಿಸ್ಟ್ ಯಾವ ಥರ ರೆಡಿ ಮಾಡಿದ್ದಾರೆ ನನಗೆ, ನನ್ನ ಸ್ಯಾರಿ. ಆ್ಯಂಡ್ ವಿಡಿಯೋ ಕ್ಲಿಪ್ಪಿಂಗ್ ತೆಗಿಯೋಕ್ಕೆ ಯಾರೂ ಇರಲಿಲ್ಲ. ಆ್ಯಂಡ್ ಗೌರಿ ಅಮ್ಮ ಇಷ್ಟು ಚೆನ್ನಾಗಿ ಕ್ಲಿಪ್ಪಿಂಗ್ ತಕ್ಕೊಟ್ರು ನನಗೆ. ಅವತ್ತಿನ ದಿನ ನಮ್ಮ ಜೊತೆ ನಮ್ಮ ಪುಟಾಣಿ ಪಾಪು ಇದ್ಲು, ಗುಡ್ಡಿ. ಆ್ಯಂಡ್ ಇದು ನಂದು ಮೇಕಪ್ ಮಾತ್ರ ತುಂಬ ಚೆನ್ನಾಗಿ ಮಾಡಿದರು. ಇವರೇ ನನಗೆ ಎಂಗೇಜ್ಮೆಂಟಿಗೆ ಮಾಡಿದ್ದು. ಸೊ ನಂಗೆ ತುಂಬ ಇಷ್ಟ ಆಗಿತ್ತು. ಸೊ ಅವ್ರನ್ನೇ ಮತ್ತೆ ಬುಕ್ ಮಾಡ್ಕೊಂಡಿದ್ದೆ. ನಂಗೆ ತುಂಬ ಇಷ್ಟ ಆಯಿತು. ಅವ್ರ ಮೇಕಪ್ ಆಗಲಿ, ಅವ್ರ ಹೇರ್ ಸ್ಟೈಲ್ ಮಾಡಿದ್ದಾಗಲಿ, ಆ್ಯಂಡ್ ಸ್ಯಾರಿ ಡ್ರಾಪಿಂಗ್ ಮಾಡಿದ್ದಾಗಲಿ ತುಂಬ ಇಷ್ಟ ಆಗಿತ್ತು. ಸೊ ಅವ್ರನ್ನೇ ಬುಕ್ ಮಾಡ್ಕೊಂಡಿದ್ದೆ. ನಿಮಗೆ ಡೀಟೇಲ್ಸ್ ಬೇಕು ಅಂತಂದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಅವ್ರದ್ದು ಲಿಂಕ್ ಅಥವಾ ಇನ್ಸ್ಟಾ ID. ಆ್ಯಂಡ್ ರೆಡಿ ಎಲ್ಲ ಆದಮೇಲೆ ಗೌರಿ ಮಮ್ಮಿ ಹೇಳಿದರು ಮನೇಲಿ ಪೂಜೆ ಮಾಡಿಬಿಟ್ಟು ಹೊರಡಬೇಕು ಅಂತ. ಸೊ ಮನೇಲಿ ಪೂಜೆ ಮಾಡ್ತಾಯಿದ್ದೆ. ನನ್ನ ಸೀಮಂತ ಆಗಿದ್ದು December 7th. ಬಟ್ ವಿಡಿಯೋ ಲೇಟಾಗಿ ಹಾಕ್ತಾಯಿದ್ದೀನಿ, ಬೇಜಾರು ಮಾಡ್ಕೋಬೇಡಿ. ಆ್ಯಂಡ್ ಮನೆ ಬೇಗ ಬಿಡಬೇಕಿತ್ತು, 10 o'clock ಒಳಗಡೆ. ಸೊ ನಾನು ಬೇಗ ಹೊರಟೆ. ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸಿ ನಾನು, ಧನು ಭಾವ, ದಿವ್ಯ ಅಕ್ಕ, ಯಶು ಅವರು ಮತ್ತು ನಮ್ಮ ಮಿಂಚು ನಾವಿಷ್ಟು ಜನ ಫಸ್ಟೇ ಹೊರಟ್ವಿ ಪಾರ್ಟಿ ಹಾಲ್ಗೆ. ಮಮ್ಮಿ ಲೇಟಾಗಿ ಬಂದರು, ಬಿಕಾಸ್ ಗುಡ್ಡಿ ಇದ್ಲಲ್ಲ, ಅವಳನ್ನ ರೆಡಿ ಮಾಡ್ಕೊಂಡು ಕರ್ಕೊಂಡು ಬರೋಕ್ಕಿತ್ತು. ಆ್ಯಂಡ್ ಫಸ್ಟೇ ಹೋಗಿ ನಾವು ಡೆಕೋರೇಷನ್ಸ್ ಎಲ್ಲ ನೋಡೋಕ್ಕಿತ್ತು. ಸೊ ಫಸ್ಟ್ ಹೋದ್ವಿ. ಆ್ಯಂಡ್ ಮುಂದೆ ಹೋಗ್ತಾ ವಿಡಿಯೋದಲ್ಲಿ ನೀವು ನೋಡ್ಬೋದು ಗ್ಲಿಮ್ಸ್ ಎಲ್ಲ ಹಾಕಿದ್ದೀವಿ, ಡೆಕೋರೇಷನ್ಸ್ ಹೇಗೆ ಬಂದಿದೆ, ಡೆಕೋರೇಟಿವ್ ಪ್ಲೇಟ್ಸಲ್ಲಿ ಹೇಗೆ ಡೆಕೋರೇಷನ್ಸ್ ಮಾಡಿದ್ದಾರೆ, ಆ್ಯಂಡ್ ನಾನು ಹೇಗೆ ಕಾಣಿಸ್ತಾ ಇದ್ದೆ, ಆ್ಯಂಡ್ ಕಂಪ್ಲೀಟ್ ಸೀಮಂತ ಹೇಗಿತ್ತು ಅಂತ ವಿಡಿಯೋ ಹಾಕಿದ್ದೀವಿ. ಆ ಗ್ಲಿಮ್ಸನ್ನು ನೋಡ್ಕೊಂಡು ಬರ್ಬೋದು. ಆ್ಯಂಡ್ ಕಂಪ್ಲೀಟ್ ವಿಡಿಯೋ ಹಾಕೋಕ್ಕಾಗಲಿಲ್ಲ. ಸೊ ಒಂದೊಂದು ಪಾರ್ಟ್ ಕಟ್ ಮಾಡಿ ಒಂದೊಂದು ಪ್ರೆಸೆಂಟ್ ಮಾಡಿದ್ದೀವಿ. ಸೊ ಹೇಗಿದೆ ಅಂತ ನೋಡ್ಕೊಂಡು ಬನ್ನಿ.
ನವ್ವ ಭೂಪ ಬಂಗಾರಿ ಮಡಿಲಿನಲಿ ಬರ್ತಾನವ್ವ ಭೂಪ ಈ ಬಂಗಾರಿ ಮಡಿಲಿನಲಿ ಮುತ್ತು ರತ್ನದಂತೆ ಬೆಳ್ಳಿ ಬೊಂಬೆಯಂತೆ ಸಿಂಹಾದ್ರಿ ವಂಶದಲ್ಲಿ ಈ ಸಿಂಹಾದ್ರಿ ವಂಶದಲ್ಲಿ ಅಣ್ಣಯ್ಯನ ಗುಣದಂತೆ ಅತ್ತಿಗೆಯ ನಗೆಯಂತೆ ವಂಶವೇ ಮೆಚ್ಚುವ ಹಾಗೆ ಹೆತ್ತು ಕೊಡೆ ನೀ ಮಾರಾಯ್ತಿ ಹಿರಿಯರನ್ನು ಗೌರವಿಸೋ ತಮ್ಮಯ್ಯನ ನಡತೆಯಂತೆ ಹತ್ತೂರ ಮುತ್ತಾನೊಂದ ಎತ್ತು ಕೊಡೆ ನೀ ಗೌಡತಿ ನೀವು ಕೇಳಿದ್ದು ಕೊಡೋಕಿದನ್ ತಿನ್ಸಿ ಅಂಗಡಿನ ನೀವು ಬಯಸಿದ್ದು ತಾರೋಕಿದನ್ ಮಂಡಿಪೇಟೆನಾ ಅಯ್ಯೋ ಅಕ್ಕ ಯಾಕೆ ಹಿಂಗೆ ಜಗಳ ಕಾಯ್ತೀಯ ಅವರು ಕೇಳಿದ್ನ ನೀ ಯಾಕೆ ತಪ್ಪು ಅಂತೀಯ ನನ್ನ ಹೆಂಡತಿ ಜಾಣೆ ಇವಳು ಅರ್ಥ ಮಾಡಿಕೊಂಡು ಸುಮ್ಮನೆ ಬಾಯಿ ಮುಚ್ಚು ಬರ್ತಾನವ್ವ ಭೂಪ ಬಂಗಾರಿ ಮಡಿಲಿನಲಿ ಬರ್ತಾನವ್ವ ಭೂಪ ಬಂಗಾರಿ ಮಡಿಲಿನಲಿ ಮುತ್ತು ರತ್ನದಂತೆ ಬೆಳ್ಳಿ ಬೊಂಬೆಯಂತೆ ಸಿಂಹಾದ್ರಿ ವಂಶದಲ್ಲಿ ಈ ಸಿಂಹಾದ್ರಿ ವಂಶದಲ್ಲಿ ಸಿಂಹಾದ್ರಿ ಕುಲದಲ್ಲಿ ಸಿಂಹದ ತೌರಲ್ಲಿ ಮರಿಸಿಂಹ ಬಂದರೆ ಗೌಡ ಮೆರಿತಾನೆ ಮರದಲ್ಲಿ ನೀವೇನ ಹೊರೋದು ನಿಮ್ ತಮ್ಮನ ಹೆರೋದು ಅದು ಬೇಕು ಇದು ಬೇಕನ್ನಕ್ಕೆ ಬಾಯೇ ನಾರಾನೋಯ್ತದ ನಮ್ಗೆ ಕೇಳೋಕೆ ಹಕ್ಕೈತೆ ಕೇಳ್ತೀವಿ ಕಣೆ ಅವಳು ಕುಂತಾಗ ನಿಂತಾಗ ಹಾಕ್ತಿ ಮಣೆ ನಮ್ಮ ಹುಡುಗಿನ ಇಬ್ರು ಚೆನ್ನಾಗಿ ನೋಡ್ಕೋಬೇಕು ಅವಳು ಕೇಳಿದ್ನ ಇಲ್ಲ ಅಂತ ಕೊಡಿಸ್ತಿರ್ಬೇಕು ನನ್ನ ಹೆತ್ತ ತಾಯಿ ತಂದೆ ನೀವೇ ಅಂದುಕೊಂಡೆ ಅದುವೇ ನನಗೆ ಸಾಕು ಮಗಳೇ ನಮ್ಮ ಪ್ರೀತಿಯು ನೀನೆ ನಮ್ಮ ಕುಲದ ಕಣ್ಣು ನೀನೆ ಬಯಸಿ ಪಡೆದ ಭಾಗ್ಯವು ನೀನೆ ನಮ್ಮ ಪಾಲಿಗೆ ಆನಂದದ ಬಾಳಿಗೆ ಬರ್ತಾನವ್ವ ಭೂಪ ಬಂಗಾರಿ ಮಡಿಲಿನಲಿ ಬರ್ತಾನವ್ವ ಭೂಪ ಬಂಗಾರಿ ಮಡಿಲಿನಲಿ ಮುತ್ತು ರತ್ನದಂತೆ ಬೆಳ್ಳಿ ಬೊಂಬೆಯ
ವಂಶದಲ್ಲಿ ಈ ಸಿಂಹಾದ್ರಿ ವಂಶದಲ್ಲಿ ಯಜಮಾನ ಯಜಮಾನ ನಿನಗಿಂತಲೂ ಸಿರಿಯೇನ ಯಜಮಾನ ಯಜಮಾನ ನಿನಗಿಂತಲೂ ಸಿರಿಯೇನ ಓ ಹೊಂಬಾಳೆ ಚೆಲುವೆ ನಿನ್ನ ನಗುವಲ್ಲಿ ಸುರಿತಾವೆ ಮುತ್ತಿನ ಹರಳು ಓ ನನ್ನ ಸೇವೊಲವೇ ನಿನ್ನ ಮಾತಲ್ಲಿ ಚೆಲ್ತಾವೆ ರತ್ನದ ಹರಳು ಯಜಮಾನ ಯಜಮಾನ ನಿನಗಿಂತಲೂ ಸಿರಿಯೇನ ಆ್ಯಂಡ್ ಇದು ಬಂದು ನನ್ನ ಫೇವ್ರೆಟ್ ಗುಡ್ಡಿ ಬಂಗಾರಿ. ಇವಳು ನನ್ನ ಮುದ್ದು ಸೊಸೆ ಆ್ಯಂಡ್ ಶಿ ಕಾಲ್ಸ್ ಮಿ ಅಮ್ಮ. ನಂಗೆ ತುಂಬ ಖುಷಿ ಅವಳ ಅಮ್ಮ ಅಂತ ಹೇಳೋದು. ಆ್ಯಂಡ್ ಥ್ರೂ ಔಟ್ ಮೈ ಪ್ರೆಗ್ನೆನ್ಸಿ ನಾನು ಹೇಳಬೇಕು ಅಂದರೆ ದಟ್ ಒನ್ ಪರ್ಸನ್ ತುಂಬ ಏನೋ ಅಟ್ಯಾಚ್ಡ್ ಆಗಿದ್ದು ಬೇಬಿಗೆ ಅಂತಂದರೆ ಐ ಥಿಂಕ್ ಗುಡ್ಡಿನೇ. ಬಿಕಾಸ್ ಎವ್ರಿ ಡೇ ಶಿ ಯೂಸ್ ಟು ಕಿಸ್ ದ ಬೇಬಿ ಆ್ಯಂಡ್ ಬೇಬಿ ಕಿಸ್ ಮಾಡೋದಾಗಿರ್ಬೋದು, ಬೇಬಿನ ಮಾತಾಡ್ಸೋದಾಗಿರ್ಬೋದು, ದೃಷ್ಟಿ ತೆಗಿಯೋದಾಗಿರ್ಬೋದು, ಪ್ರತಿದಿನ ಅವಳು ಮಿಸ್ ಮಾಡದೆ ಮಾಡ್ತಾ ಇದ್ಲು ಅದನ್ನ. ಆ್ಯಂಡ್ ಅದು ನನ್ನ ಫೇವ್ರೆಟ್ ಪಾರ್ಟ್ ಆಫ್ ಮೈ ಪ್ರೆಗ್ನೆನ್ಸಿ ಅಂತಾನೆ ಹೇಳ್ಬೋದು. ಆ್ಯಂಡ್ ಈವನ್ ಸೀಮಂತ ದಿನ ಕೂಡ ಅವಳು ಕಿಸ್ ಮಾಡಿ ದೃಷ್ಟಿ ತೆಗಿತಾ ಇದ್ಲು. ಆ್ಯಂಡ್ ನಂಗೆ ತುಂಬ ಖುಷಿ ಆಯಿತು. ಆ ಕುಂಚಗಳ ತಂದು ಇಲ್ಲಿ ಬಣ್ಣ ಬಿರಿಸಿ, ಆ ತಾರೆಗಳ ತಂದು ಇಲ್ಲಿ ಅಲಂಕರಿಸಿ, ಏನ್ರೀ ಸರಿನಾ ಆ ಸಿಂಹಾದ್ರಿ ಕುಲದ ಸೊಸೆ ನೀನು, ನಿನಗೇನು. ಮಾಮನ್ ಫೇವ್ರೆಟ್ ಸೊಸೆ ಮಿಂಚು ಮಾಮ ಜೊತೆ ಅಂಡ್ ಅತ್ತೆ ಫೇವ್ರೆಟ್ ಸೊಸೆ ಗುಡ್ಡಿ ಅತ್ತೆ ಜೊತೆಗೆ ಫೋಟೋ ತಗೊಳ್ತಾ ಇದ್ವಿ. ಯಜಮಾನಿ ಯಜಮಾನಿ ಪ್ರೀತಿ ಹೊತ್ತು ತರುವೇನಾ, ಯಜಮಾನಿ ಯಜಮಾನಿ ಪ್ರೀತಿ ಹೊತ್ತು ತರುವೇನ, ಓ ಹತ್ತೂರ ಸಿರಿಯೇ ನಿನ್ನ ಪ್ರೀತಿಲಿ ಸುರಿತಾವೆ ಮುತ್ತಿನ ಹರಳು, ಓ ನನ್ನ ಒಲವೇ ನಿನ್ನೆದೆಯಿಂದ ಚಿಮ್ಮುತ್ತಿದೆ ರತ್ನದ ಹರಳು.
ಆ್ಯಂಡ್ ಎಲ್ಲ ಮುಗಿದ್ಮೇಲೆ ಮಡ್ಲಕ್ಕಿ ತುಂಬಿ ಕೆಂಪು ನೀರು ಆರತಿ ಮಾಡಿ ಊಟಕ್ಕೆ ಹೋದ್ವಿ. ನಾನು ಯಶು ಅವರು ಮತ್ತೆ ನಮ್ಮ ಮನೆಯವರೆಲ್ಲ ಲಾಸ್ಟಲ್ಲಿ ಊಟ ಮಾಡಕ್ ಹೋದ್ವಿ. ಊಟ ಎಲ್ಲ ಮುಗಿಸಿ ಮಮ್ಮಿ ಮನೆ ಕಡೆ ಹೊರಟೆ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.